ನಿಮ್ಮ ಜೀವಿತಕ್ಕೆ ಒಂದು ವ್ಯಾಲ್ಯೂ ಒಂದು ಆಡ್ ಮಾಡ್ಕೊಳ್ಳಿ ಅಂತ. I said add value to your life. By bringing progress. ಆ ಪ್ರಗತಿಯನ್ನು ತರುವುದರ ಮುಖಾಂತರ ಒಂದು ಮೌಲ್ಯವನ್ನು ಕಟ್ಟಿ ಎಂಬುದಾಗಿ. ಇನ್ನೊಂದು ಹೆಜ್ಜೆ ಇಡುವುದರ ಮುಖಾಂತರವಾಗಿ. Through keeping another step. ಅನೇಕರು ಆ ನಿರ್ಧಾರಗಳನ್ನು ತಗೊಂಡಿದ್ದೀರಾ ನಾನು ನಂಬುತ್ತೇನೆ. And I strongly believe many people took that decision. Amen. Amen. Yes. Yes. ಯಾಕಂದ್ರೆ the things what we do is found in the fruits of the Holy Spirit. ನಾವು ಮಾಡುವ ಕಾರ್ಯಗಳು ಎಲ್ಲಿ ಕಾಣಿಸ್ತದೆ ಅಂದ್ರೆ ಪರಿಶುದ್ಧಾತ್ಮನ ಫಲಗಳ ಮುಖಾಂತರ ಅದು ಕಾಣಿಸಿಕೊಳ್ಳುತ್ತದೆ. I want to read that word, that Matthew word. Jesus says, ಮತ್ತಾಯನಿಗೆ ಯೇಸು ಕ್ರಿಸ್ತ ಹೇಳ್ತಾರೆ, ಮತ್ತೆ 7:21 ಓದಿ ಅದನ್ನ. ಮತ್ತಾಯ 7:21. ಈಗಿರಲಾಗಿ ಯಾರು ಹೇಳ್ತಾರೋದು ಇದು? Who is saying this word? ದೊಡ್ಡ ಪ್ರವಾದಿನ? Is it such a big prophet? ಯಾರು ಹೇಳ್ತಾರೋದು ಇದನ್ನ? Who is saying this word? ಯೇಸು ಹೇಳ್ತಾ ಇದ್ದಾರೆ. It's okay. Jesus himself saying this word. ಎಲ್ಲರೂ ಓದಿದ್ರಾ? ಮುಚ್ಚಿಬಿಡಿ ಬೈಬಲ್. ಏನಂತೆ ಹೇಳ್ತಿದ್ದಾರೆ? ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳುವಿರಿ. You will know them by their fruits. You will know them by their fruits. ಅವರ ಫಲಗಳಿಂದ ನೀವು ಅವರನ್ನು ತಿಳಿದುಕೊಳ್ಳುವಿರಿ. ಏನರ್ಥ? What is the meaning? ಅಲ್ಲೇ ಅದಕ್ಕೆ ಸ್ವಾಮಿ ಒಂದ್ ಕಡೆ ಹೇಳ್ತಾರೆ, ಎಲ್ಲ ನನ್ನ ನಾಮದಲ್ಲಿ ನಾನು ಅದ್ಭುತಗಳು ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ ಅಂತ ಹೇಳಿದ್ಮೇಲೆ ಕೊನೆಯ ಕಾಲದಲ್ಲಿ ಏನಂತಾರೆ? ನೀನು ನಾಮನ ಸ್ತುತಿಸದೆ ಆರಾಧನೆ ಮಾಡಿದೆ, ನಾನು ಒಳ್ಳೆ ದಾನ ಮಾಡಿದೆ, ಎಲ್ಲ ಮಾಡಿದೆ ಅಂದ್ರೆ ಯೇಸು ಏನು ಹೇಳ್ತಾರಂತೆ? ನನಗೆ ಇವ್ರು ಯಾರಂತ ಗೊತ್ತಿಲ್ಲ. In the same case, if you see the other part of the scripture where people say, Lord, we prophesied in your name, we casted out demons in your name. In the same way, in the last days, people will come and say, Lord, we worshipped you, we praised you. That is why Jesus says in the last days, I knew you people of iniquity. ಮತ್ತೆ ಹೆಂಗೆ ಗೊತ್ತಾಗೋದು ಒಬ್ರು ದೇವರಿಗೆ ಸಂಬಂಧಪಟ್ಟವರ ಇಲ್ವಾ ಅಂತ? If that is the case, how will you come to know if this person belongs to God? ಅವರು ಯೇಸು ನಾಮ ಹೇಳ್ತಾರೆ. Even they say the name of Jesus. ಅವರು ಯೇಸುನ ಸ್ತುತಿಸ್ತಾರೆ. Even they praise the name of Jesus. ಅವರು ಯೇಸುನ ಆರಾಧನೆ ಮಾಡ್ತಾರೆ. Even they worship Jesus. ಅಂದ್ರೆ ಯೇಸುನೇ ಅವ್ರಿಗೆ ಗೊತ್ತಿಲ್ಲ ಅನ್ಬಿಡ್ತಾರಂತೆ. But in the last days, Jesus says, I know not. ಯಾಕಂದ್ರೆ ಯೇಸು ಹೇಳ್ತಾರೆ, because Jesus says, you will know them by their fruits. ಅವರ ಫಲಗಳ ಮುಖಾಂತರ ಅವರನ್ನು ಅರಿಯುವಿರಿ. You will be known only by your fruits. ನೀವು ಹೇಗೆ ಅರಿಯಲ್ಪಡುವಿರಿ ಅಂದರೆ ನಿಮ್ಮ ಫಲಗಳ ಮುಖಾಂತರ ನೀವು ಅರಿಯಲ್ಪಡುವಿರಿ. Yes. Amen. ನಿಮ್ಮನ್ನ ನೋಡುವಾಗ ನಿಮ್ಮಲ್ಲಿರೋ ಫ್ರೂಟ್ಸ್ ಅಂದ್ರೆ ಯಾರಿಂದ ಬರೋ ಫ್ರೂಟ್ಸ್? From whom the fruits come? ಯಾರಿಂದ? ಪರಿಶುದ್ಧಾತ್ಮನ. It is through Holy Spirit. ಪರಿಶುದ್ಧಾತ್ಮನ ಫಲಗಳು. The fruit of Holy Spirit. ಸೊ ಕೊನೆಯದಾಗಿ ಪರಿಶುದ್ಧ ಫ್ರೂಟ್ಸ್ ಇಂದಾನೆ ನಿಮ್ಮ ಒಬ್ಬೊಬ್ಬರನ್ನು ದೇವರು ರೆಕಗ್ನೈಸ್ ಮಾಡೋದು. It is only through the fruits of Holy Spirit that God will recognize yours. I'll tell you, everyone is accepted. ಇದು ಹೇಳ್ತೀನಿ ನೋಡಿ, ಎಲ್ಲರೂ ಅಂಗೀಕರಿಸಲ್ಪಟ್ಟವರೇ. But everyone is not recognized. ಆದರೆ ಎಲ್ಲರೂ ತಿಳಿಯಲ್ಪಟ್ಟವರಲ್ಲ. Very carefully listen. ಅದನ್ನು ತುಂಬಾ ಎಚ್ಚರಿಕೆಯಾಗಿ ಕೇಳಿ. Everyone is accepted. ಹೌದು, ಎಲ್ಲರೂ ಅಂಗೀಕರಿಸಲ್ಪಟ್ಟವರು. Not everyone is recognized and valued by God. ಆದರೆ ಎಲ್ಲರೂ ದೇವರಿಂದ ತಿಳಿಯಲ್ಪಟ್ಟು ಬೆಲೆ ಉಳ್ಳವರಾಗಿರುವುದಿಲ್ಲ. ಹಾಗಾದ್ರೆ ಇವಾಗ ಯೇಸು ನಾಮ ಹೇಳಿರೋರೆಲ್ಲ ನರಕಕ್ಕೆ ಹೋಗ್ಬಿಡ್ತಾರಾ? If that is the case, if everyone who says the name of Jesus will go to heaven. He is telling, I will tell, I don't know them, that's all. Jesus never, ಯೇಸು ಅದನ್ನು ಹೇಳಿಲ್ಲ. ಅವರು ಹೇಳ್ತಾರೆ, ನೀವು ನನಗೆ ಗೊತ್ತಿಲ್ಲ ಎಂಬುದಾಗಿ ಯೇಸು ಹೇಳ್ತಾರೆ ಅಷ್ಟೇ. You understanding the context? ಇಲ್ಲಿ ನಿಮಗೆ ಅರ್ಥ ಆಗ್ತಿದೆಯಾ? Are you understanding? People of God, ಅರ್ಥ ಆಗ್ತಾ ನಾನು ಹೇಳ್ತಾ ಇರೋದು. ಸೊ ನೀವು ಗೊತ್ತಿಲ್ಲ ಅಂದ ತಕ್ಷಣ ನಿಮ್ಮ ನರಕಕ್ಕೆ ತಳ್ತಾರೆ ಅಂತ ಅಲ್ಲ. Just because Jesus say I don't know you doesn't mean he will just put you in the hell. That means your God is not recognizing you. ಅದರ ಅರ್ಥ ದೇವರಿಂದ ನೀವು ತಿಳಿಯಲ್ಪಟ್ಟವರಾಗಿರಲಿಲ್ಲ. Because you do not recognize the voice of your Holy Spirit. ಯಾಕಂದ್ರೆ ನಿಮ್ಮ ಪರಿಶುದ್ಧಾತ್ಮನ ಧ್ವನಿಯನ್ನು ನೀವು ಕಂಡಿಡಿದಿಲ್ಲ. ಅರ್ಥ ಆಗ್ತಾ ಇದೆಯಾ? Did you understand that? ಇದನ್ನು ಕೇಳಿದ ತಕ್ಷಣ ಕೆಲವರಿಗೆ ಹಂಗೆ ಏನಪ್ಪ ಹಿಂಗೆ ಮಾತಾಡ್ತದೆ ಲಾ ಅಂತ ಅನ್ಕೊಂಬೇಡಿ. ದಿಸ್ ಇಸ್ ವಾಟ್ ದ ಪ್ರಿನ್ಸಿಪಲ್ ದ ಬೈಬಲ್ ವರ್ಕ್ಸ್ ಆನ್. ನಾನು ಹಿಂಗೆ ಮಾಡ್ತಾ ಇದ್ದ ತಕ್ಷಣ ಏನು ಧರ್ಮಶಾಸ್ತ್ರ ಮಾತಾಡ್ತಾರೆ ಅಂತ ಅನ್ಕೋಬೇಡಿ. ಇದೇ ನಿಯಮವಾಗಿದೆ, ಇದೇ ಪರಿಶುದ್ಧಾತ್ಮನ ನಿಯಮ. ಅದಕ್ಕೆ ನಾನು ಫಸ್ಟ್ ಹೇಳ್ಬಿಟ್ರೆ, ಯು ಆಲ್ ಆರ್ ಅಕ್ಸೆಪ್ಟೆಡ್. ಅದರಿಂದನೇ ಅದಕ್ಕೆ ಮೊದಲೇ ಹೇಳಿದೆ, ನೀವೆಲ್ಲರೂ ಅಂಗೀಕರಿಸಲ್ಪಟ್ಟವರು. ಅದಕ್ಕೆ ನಾನು ಹೋದ ವಾರನೂ ಹೇಳಿದೆ, ನೀವು ತಂದೆ ಮುಂದೆ ಹೋಗಿ ನಿಂತ್ಕೊಂಡು, ಇಲ್ಲ ದೇವರೇ ಏನೋ ನೀನು ಕಲಿಸಿದೆ, ನಿಮ್ಮ ಮಗನ್ನ ರಕ್ತ ಕೊಟ್ಟೆ, ಅದರಲ್ಲಿ ಅದರಲ್ಲಿ ಏನೋ ಓಸಿಯಲ್ಲಿ ಬಂದ್ಬಿಟ್ಟೆ ಅಂದ್ರೆ ಅದು ನಿಮಗೆ ಬಿಟ್ಟಿದ್ದು. If you just stand in front of the Father and say, Lord, you sent your son, he gave the blood to me and I just came by the free gift of Holy Spirit. I came. Everyone has their Holy Spirit with them. ಎಲ್ಲರಿಗೂ ಅವರೊಂದಿಗೆ ಪರಿಶುದ್ಧಾತ್ಮನಿದ್ದಾನೆ. ಬುಧವಾರ ಕೇಳಿದ್ರೋ ಗೊತ್ತಿಲ್ಲ, if you go listen, it will be useful for your life. ಬುಧವಾರ ಮೆಸೇಜ್ ಮಾತಾಡಿದ್ರೆ ಹೋಗಿ ಕೇಳಿ, ಅದು ನಿಮಗೆ ತುಂಬಾ ಪ್ರಯೋಜನಕಾರಿಯಾಗಿದೆ. I don't request you to listen. ನೀವು ಕೇಳಿ ಅಂತ ನಾವು ನಿಮ್ಮ ಹತ್ರ ಕೇಳ್ಕೊಳ್ಳೋದಿಲ್ಲ. Because it is for you. ಅದು ನಿಮಗಾಗಿ ಮಾತ್ರ. ಕೇಳಿಸ್ಕೊಂಡ್ರೆ ನಿಮ್ಮ ಲೈಫ್ ಟ್ರಾನ್ಸ್ಫಾರ್ಮೇಷನ್. If you listen to that, your life will be transformed. So I don't force anyone. ಯಾರನ್ನೂ ಬಲವಂತ ಮಾಡೋದಿಲ್ಲ. Yes, I don't force. ಬಲವಂತ ಮಾಡೋದಿಲ್ಲ. Ask you to believe.
ನೀವು ನಂಬಿ ಅಂತ ಬಲವಂತ ಮಾಡಲ್ಲ. ಪಾಸ್ಟರ್ ಫಸ್ಟ್ ಸರ್ವಿಸ್ ಅಲ್ಲಿ ಒಂದು ಮಾತು ಹೇಳ್ತಾ ಇದ್ರು. And that's why the pastor was saying in the first service. ಎಲ್ಲರೂ ನಂಬಲ್ಲ. Everyone don't ಅದಕ್ಕೆ believe. ಪ್ರವಾದಿ ಬಂದು ನಾಳೆ ಇಷ್ಟೊತ್ತಿಗೆ ಊಟ ಇದೆ ಅಂದ್ರೆ ಕೆಲವರು ಅಲ್ಲಿ ನಂಬಲಿಲ್ಲ. And that's when the prophet said and came and said you will have the dinner tomorrow. No one believed that. ಪ್ರವಾದಿ ಹೇಳಿದ್ರೆ ನೀನು ನಂಬ್ತಾ ಇಲ್ಲ, ನೀನು ನೋಡ್ತೀಯಾ ಆದ್ರೆ ನೀನು ತಿನ್ನಲ್ಲ. And that's why the prophet said yes it will happen, you will witness it but you will not enjoy it. I am a prophet of God standing. I don't force you to listen to the word of God. You take it. If you believe it, you will eat the fruit of it. If you don't believe it, you don't eat it. That's it. ಪ್ರವಾದಿಯಾಗಿ ನಿಂತು ಹೇಳ್ತಾ ಇದ್ದೀನಿ, ನಾನು ನಂಬಂತ ವಿಜ್ಞಾಪನೆ ಮಾಡ್ತಾ ಇಲ್ಲ. ನೀನು ಕೇಳಿದ್ರೆ ನೀನು ಫಲವನ್ನು ಅನುಭವಿಸ್ತೀಯ, ಇಲ್ಲ ಅಂದ್ರೆ ಆ ಫಲವನ್ನು ನೀನು ಅನುಭವಿಸೋದಿಲ್ಲ. I am not here to please anyone. ಇಲ್ಲಿರೋದು ನಾನು ಯಾರನ್ನು ಮೆಚ್ಚಿಸುವುದಕ್ಕಾಗಿಲ್ಲ. I am here to glorify my Father, my Jesus, my Holy Spirit. ನಾನು ಇಲ್ಲಿರೋ ಒಂದೇ ಕಾರಣ ನನ್ನ ತಂದೆ, ನನ್ನ ಯೇಸು ಕ್ರಿಸ್ತ, ನನ್ನ ಪರಿಶುದ್ಧಾತ್ಮನ ಮಹಿಮೆ ಪಡಿಸೋದಕ್ಕಾಗಿ ಮಾತ್ರ ನಾನು ಇದ್ದೇನೆ. Amen. Amen. Yes, ಅರ್ಥ ಆಗ್ತಾ ಇದೆಯಾ? So everyone has their Holy Spirit with them. ಎಲ್ಲರಿಗೂ ಅವರೊಂದಿಗೆ ಪರಿಶುದ್ಧಾತ್ಮನಿದ್ದಾನೆ. So as you all know, your Holy Spirit is your witness in the end days. ನಿಮಗೆಲ್ಲರಿಗೂ ಗೊತ್ತು, ನಿಮ್ಮ ಪರಿಶುದ್ಧಾತ್ಮನು ನಿಮಗೆ ಕೊನೆಯ ಕಾಲದ ಸಂಚಕಾರನಾಗಿದ್ದಾನೆ, ಸಾಕ್ಷಿಯಾಗಿದ್ದಾನೆ. Why someone should be witness for already the things have been which has been finished? ಎಲ್ಲವೂ ಮಾಡಿ ಮುಗಿಸಿದ ಕೆಲಸಕ್ಕಾಗಿ ಯಾಕೆ ಒಂದು ಸಾಕ್ಷಿಯ ಅವಶ್ಯಕತೆ ಇದೆ? You getting my point? ಅರ್ಥ ಆಯ್ತಾ? ಅರ್ಥ ಆಗ್ತಾ ಇದೆಯಾ? ಈಗಾಗಲೇ ಮುಗ್ದೋಗಿರೋ ಕೆಲಸ. You already be seated in the heavenly places. ಈಗಾಗಲೇ ನೀವು ಪರಲೋಕದ ಬಲಪಾರ್ಶ್ವಗಳಲ್ಲಿ, ಪರಲೋಕ ಸ್ಥಾನಗಳಲ್ಲಿ ಕುಳಿತಿದ್ದೀರಾ. Then why do you need a witness to prove that? ಕುಳಿತಾದ ಮೇಲೂ ಸಹ ಪರಿಶುದ್ಧಾತ್ಮನ ಸಾಕ್ಷಿ ನಿಮಗೆ ಯಾಕೆ ಬೇಕು? ಮೈಂಡ್ ಹೋಗ್ತಾ ಇದೆಯಾ? Did you get that? Hello, are you awake? Hello, ಪಕ್ಕದಲ್ಲಿ ನೋಡಿ ಸ್ವಲ್ಪ. ಏನಕ್ಕೆ? Why? ಏನಕ್ಕಂದ್ರೆ The reason is ಒಬ್ಬನು ತನ್ನ ಯಾವುದರಿಂದ ವಿಭಕ್ತ ಓದಿದ್ರಲ್ಲ, ತನ್ನ ಫಲಗಳಿಂದಲೇ ಗುರುತಿಸಲ್ಪಡುವನು. One person will be recognized only through their fruit. Why you need your Holy Spirit is he is already, first of all, Holy Spirit ನಿಮ್ಗೆ ಸಿಕ್ಕೋದೇ ನೀವು ಸೇವ್ಡ್ ಅಂತ. You know the first sign of getting Holy Spirit, that means you are saved. ನೀವು ರಕ್ಷಿಸಲ್ಪಟ್ಟಿರೋದಕ್ಕೆ Holy Spirit, ಇಲ್ಲಾಂದ್ರೆ Holy Spirit ಬರ್ತಾ ಇರಲಿಲ್ಲ. Just because you are saved, that is the reason you have Holy Spirit. So if not, you will have it. ಪರಲೋಕಕ್ಕೆ ಹೋದ್ಮೇಲೆ Holy Spirit, ಓ ಇವರು ಯೇಸುವಿನ ಮಗ ತಗೊಳ್ಳಿ, ಅದಕ್ಕಲ್ಲ Holy Spirit witness. You know ಪರಿಶುದ್ಧಾತ್ಮನು once you go to heaven, he will not be coming to you not because you are the son. ಯಾಕಂದ್ರೆ ನೀವು ರಕ್ಷಣೆ ಹೊಂದಿಲ್ಲ ಅಂದ್ರೆ you will not get Holy Spirit. If you are not saved, you will not have Holy Spirit. So ರಕ್ಷಣೆ ಹೊಂದಿರೋ ಪ್ರತಿಯೊಬ್ಬರಿಗೂ ಪರಿಶುದ್ಧಾತ್ಮನ ಕೊಡಲ್ಪಟ್ಟಿದ್ದಾರೆ. For each and everyone that is saved, Holy Spirit is given. ಅಷ್ಟೇ, ಒಂದ್ಸಲಿ ಹೃದಯದಲ್ಲಿ ನಂಬಿ ಬಾಯಲ್ಲಿ ಅರಿಕೆ ಮಾಡಿದ್ರೆ Holy Spirit ಬಂದಾಯ್ತು. You know, if you believe in your heart and confess to your mouth, you have Holy Spirit. Free gift. ಅದು ಬಂದು ಉಚಿತವಾದ ಬಹುಮಾನ. Salvation is a free gift. ರಕ್ಷಣೆ ಉಚಿತವಾದದ್ದು. But only because salvation is a free gift, don't think you are recognized by God. ನೀನು ಬಹುಮಾನ ಪಡೆದ ತಕ್ಷಣವೇ ನೀನು ದೇವರಿಂದ ತಿಳಿಯಲ್ಪಟ್ಟಿದ್ದೇನೆ ಎಂಬುದಾಗಿ ತಿಳಿದುಕೊಳ್ಳಬೇಡಿ. You know why the blood of Abel could speak to God? ಯಾಕೆ ಆಬೇಲನ ರಕ್ತ ದೇವರೊಂದಿಗೆ ಮಾತಾಡಲು ಶಕ್ತಿ ಇತ್ತು ಗೊತ್ತಾ? How? ಹೇಗೆ? Human's blood, you know, because the way he lived for God. ಯಾಕಂದ್ರೆ ಅವನು ದೇವರಿಗಾಗಿ ಜೀವನ ಮಾಡಿದ ಪರಿ. Even his blood did not stop speaking to God. ಎಷ್ಟರ ಮಟ್ಟಿಗೆ ಅವನು ಜೀವನ ಮಾಡಿದ, ಅವನ ರಕ್ತವೂ ಸಹ ದೇವರೊಂದಿಗೆ ಮಾತನಾಡುವುದನ್ನು ಅದು ನಿಲ್ಲಿಸಲಿಲ್ಲ. ಹಲೋ, ಅರ್ಥ ಆಗ್ತಾ ಇದೆಯಾ? Did you understand that? ಅವನ್ ಜೀವಿಸಿದ ಜೀವಿತ ಹೆಂಗಿತ್ತಂದ್ರೆ ಅವನ್ ಸತ್ತ ಮೇಲೆ ಅವನ ರಕ್ತ ಕೂಡ ದೇವರ ಹತ್ರ ಮಾತಾಡೋದನ್ನ ಬಿಡ್ಲಿಲ್ಲ. He lived such a kind of life, even after his death his blood did not give up on speaking to the Lord. Getting people of God, ದೇವರ ಜನರೇ ಅರ್ಥ ಆಯ್ತಾ? ನಿಮ್ಮ ರಕ್ತ ಇವಾಗಲೇ ಮಾತಾಡ್ತಾ ಇಲ್ಲ ದೇವರ ಹತ್ರ, ಇನ್ ಸತ್ತ ಮೇಲೆ ಇವಾಗ ಮಾತಾಡೋದು. Now our point is like our blood is not in speaking to Lord when you are alive, but when you will speak when you die. Just two things. ಎರಡು ಕಾರ್ಯ. ನಿಮ್ಮನ್ನು ಯಾವುದರಿಂದ ರೆಕಗ್ನೈಸ್ ಮಾಡ್ತಾರಂತೆ? Through what people will recognize you? Fruits of the Holy Spirit. ಪರಿಶುದ್ಧಾತ್ಮನ ಫಲಗಳಿಂದ. So Holy Spirit is there to witness and tell that you belong to Jesus or no. Because you belong to Jesus, you have received Holy Spirit. ನೀನು ಯೇಸುವಿಗೆ ಸಂಬಂಧಪಟ್ಟ ಕಾರಣದಿಂದಲೇ ನೀವು ಪರಿಶುದ್ಧಾತ್ಮನನ್ನು ಹೊಂದಿದ್ದೀರಾ. And understand the concept and don't be misled. ನೀವು ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ದಾರಿ ತಪ್ಪಿ ಹೋಗಬೇಡಿ. Don't walk like blind people and following just like that. ಯಾವುದೋ ಕುರುಡರು ನಡೆಯುವ, ಅಂಧರು ನಡೆಯುವಾಗೆ ನಡೆದು ಅವರನ್ನೇ ಹಿಂಬಾಲಿಸಿ ಹೋಗಬೇಡಿ. ಏನಕ್ಕೆ ಯೋಚನೆ ಮಾಡಿದ್ವಿ ಇವತ್ತವರು ಏನಕ್ಕಾಗಿ ವಿಟ್ನೆಸ್ ನಮಗೆ ಬೇಕು ಅಂತ? No, did you think ever like why do I need a witness? He will recognize you and he will tell through your fruits the way you have lived. ಈ ಫಲವನ್ನು ಇವನು ಕೊಟ್ಟಿದ್ದಾನೆ, ಈ ಫಲವನ್ನು ಇವನು ಕೊಟ್ಟಿದ್ದಾನೆ, ಈ ಫಲದಿಂದ ಇವನನ್ನು ರೆಕಗ್ನೈಸ್ ಮಾಡಿದ್ದೇನೆ ನಾನು. In the Holy Spirit say by the way he lived, by the fruits that you shown, he will say this fruit is given, this is the way he lived, that is why I recognize this person. ಅದಕ್ಕೆ ಸ್ತೋತ್ರ ಎಂಬ ಬಲಿಪೀಠದಲ್ಲಿ ನಾವೇ ಒಂದು ಯಜ್ಞವಾಗಿ ಸಮರ್ಪಿಸಲ್ಪಟ್ಟಿದ್ದೇವೆ. And that is why we ourselves sacrifice ourselves as a living sacrifice on the altar of praise. ಏನೋ ಕಾಮಿಡಿಯಾಗಿ ತಗೊಂಬೇಡಿ ಇದನ್ನ. No, do not take it as a joke. ಚೆನ್ನಾಗಿ ಕೇಳಿಸ್ಕೊಳ್ಳಿ. ನಾವೇ ನಮ್ಮ ದೇವರಿಗೆ ಸಜೀವ ಬಲಿಯಾಗಿ ಕೊಡಬೇಕು. We ourselves should offer ourselves as a sacrifice.
ನಮ್ಮ ಲೈಫ್ ಯಾರ ತೆಗೆಯಕ್ಕೆ ಬಂದ್ರು ಕೂಡ ನಮ್ಮ ರಕ್ತ ಮಾತಾಡಬೇಕು ನಮ್ಮ ದೇವರ ಹತ್ರ. To the level that even if someone kills you, your blood should communicate to God. ಒಂದೊಂದು ಅಣುಗಳಿಂದ ಮಾಡಲ್ಪಟ್ಟಿರೋದು. Even blood is made up of cells. ಸೊ ಒಂದೊಂದು ಅಣುಗಳು ಮಾತಾಡಬೇಕು ದೇವರ ಹತ್ರ ನೀವು ಯಾರು ಅಂತ. Each and every cells of in your blood should speak to God. What kind of person are you? Each and every cell, your tissue, your muscles, your nerves should speak to the Creator. ನಿಮ್ಮ ಮಾಂಸಗಳಾಗಲಿ, ನಿಮ್ಮ ಜೀವಕೋಶವಾಗಲಿ, ನಿಮ್ಮ ಬಲಗಳಾಗಲಿ ಎಲ್ಲವೂ ಸೃಷ್ಟಿಕರ್ತನೊಂದಿಗೆ ಅದು ಮಾತನಾಡಬೇಕು. Amen. Amen. ಎಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ನಿಮಗೆ ಇದೆ. It's just a kind of great responsibility we have. You should be recognized by your God. ನೀವು ನಿಮ್ಮ ದೇವರಿಂದ ಅಂಗೀಕರಿಸಲ್ಪಡೋರಾಗಿರಬೇಕು. Not only by telling Jesus I love you. No. ಬರೀ ಯೇಸುವೇ ನಾನು ನಿನ್ನ ಪ್ರೀತಿಸುತ್ತೇನೆ ಎಂಬುದು ಹೇಳೋದು ಮಾತ್ರವಲ್ಲ. I don't know who you are. ಆತನು ಹೇಳ್ತಾನೆ ನೀನು ಯಾರಂತಾನೆ ಗೊತ್ತಿಲ್ಲ. Maybe you knew me. ನಿನಗೆ ನನ್ನ ಗೊತ್ತಿರಬಹುದು. By default you have got salvation. ಅದರ ಮುಖಾಂತರ ನೀನು ರಕ್ಷಣೆ ಹೊಂದಿದ್ದೀಯಾ. Praise Jesus Church, you understanding? ಅರ್ಥ ಆಗ್ತಾ ಇದೆಯಾ? ಸ್ವಲ್ಪ ಅಲ್ಲರ್ ಸ್ಕೇಲ್ ಅರ್ಥ ಆಗ್ತಾ ಇದೆಯಾ? Shake your neighbor and please. Am I speaking the truth? Yes. Brother John Peter, correct? You are recognized by your fruits. ನೀವು ನಿಮ್ಮ ಫಲಗಳ ಮುಖಾಂತರ ತಿಳಿಯಲ್ಪಡುವಿರಿ. Start giving the fruits. ಆ ಫಲವನ್ನು ಕೊಡಲು ಆರಂಭಿಸಿ. How many of you all are ready to be recognized by your God? ಎಷ್ಟು ಜನ ದೇವರಿಂದ ತಿಳಿಯಲ್ಪಡೋದಕ್ಕಾಗಿ ಸಿದ್ಧರಾಗಿದ್ದೀರಾ? You want to be recognized by your God? ನಿಮ್ಮ ದೇವರಿಂದ ನೀವು ತಿಳಿಯಲ್ಪಡಬೇಕಾ? You want to be recognized by your Creator? ನಿಮ್ಮ ಸೃಷ್ಟಿಕರ್ತನಿಂದ ತಿಳಿಯಲ್ಪಡಬೇಕಾ? Start giving fruit. ಹಾಗಾದರೆ ಆ ಫಲವನ್ನು ಕೊಡಲು ಆರಂಭಿಸಿ. ಫಲಭರಿತವಾದ ಜೀವಿತವನ್ನು ಬಾಳುವುದಕ್ಕೆ ಪ್ರಾರಂಭ ಮಾಡಿ. Start living the life which full with fruits. Become a sacrifice to the living sacrifice to the Lord. ನಮ್ಮ ಕರ್ತನಿಗಾಗಿ ಒಂದು ಜೀವವುಳ್ಳ ಯಜ್ಞವಾಗಿ ನೀವು ಸಿದ್ಧರಾಗಿ. Hello? Yes. Living sacrifice ಅಲ್ಲ ಅದೆಲ್ಲೋ ಇದೆ ಬಿಡಿ. Now don't say what kind of sacrifice, somewhere else. ಹೇಳಿ I will be a living sacrifice to the Lord. ಹೇಳಿ ನಾನು ನನ್ನ ದೇವರಿಗೆ ಜೀವವುಳ್ಳ ಬಲಿಯಾಗಿರ್ತೇನೆ. Come on, ಎಲ್ಲರೂ ಕರಗಳನ್ನೆತ್ತಿ ಹೇಳಿ I will be a living sacrifice. ಹೇಳಿ ನಾನು ಜೀವ ಬಲಿಯಾಗಿರ್ತೇನೆ. I will be recognized by my Father, by my Lord Jesus, by my Holy Spirit. ನನ್ನ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನನ್ನ ಪರಿಶುದ್ಧಾತ್ಮನಿಂದಲೂ ನಾನು ತಿಳಿಯಲ್ಪಟ್ಟವನಾಗಿರ್ತೇನೆ. ಹೇಳಿ I will be recognized. ಹೇಳಿ ನಾನು ತಿಳಿಯಲ್ಪಟ್ಟವನಾಗಿರ್ತೇನೆ. I will be recognized. ನಾನು ತಿಳಿಯಲ್ಪಟ್ಟವನಾಗಿರ್ತೇನೆ. by my Father. ನನ್ನ ತಂದೆಯ ಮೂಲಕ. in the heaven. ಪರಲೋಕದಲ್ಲಿ. Amen. 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 ಏನಕ್ಕಾಗಿದೆಲ್ಲ ಹೇಳ್ಕೊಡ್ತೇವೆ ಅಂದ್ರೆ ನಮಗೊಂದು ಆಸೆ PJIC ಪ್ರತಿಯೊಬ್ಬೊಬ್ಬರು ಕೂಡ should be recognized by the heavenly Father. What is the reason we teach you all this? Because each and every member of our church should be recognized by the Father in heaven. Amen. Amen. That's why we bring out this greatest revelation and give it to you. ಅದಕ್ಕೆ ಇಂತ ಒಂದು ಮಹತ್ವದ ಪ್ರಕಟಣೆ ತೆಗೆದು ನಿಮಗೆ ಹೇಳ್ತಾ ಇದ್ದೇವೆ. Is it greatest? ಇದು ತುಂಬಾ ಮಹತ್ವವಾಗಿದೆಯಾ ಇಲ್ವಾ? Any day have you thought why Holy Spirit is your witness? ಯಾವಾಗಾದರೂ ಯೋಚನೆ ಮಾಡಿದ್ರೆ ಯಾಕೆ ಪರಿಶುದ್ಧಾತ್ಮ ನಮಗೆ ಸಾಕ್ಷಿಯಾಗಿದ್ದಾನೆ? ಇವತ್ತು ಉತ್ತರ ಸಿಕ್ತಾ? There are so many words. ಅನೇಕ ವಾಕ್ಯಗಳಿದೆ. Now I can start to preach. If I start to preach I'll go till morning. ಅದನ್ನು ನಾನು ಪ್ರಸಂಗ ಮಾಡಬಹುದು. ಹಂಗ ಆರಂಭಿಸಿದ್ರೆ ಬೆಳಗಿನವರೆಗೂ ಪ್ರಸಂಗ ಮಾಡಬಹುದು. Today is Sunday service. ಇವತ್ತು ಭಾನುವಾರದ ಆರಾಧನೆ. We follow a system. ಅದಕ್ಕೆ ಒಂದು ವ್ಯವಸ್ಥೆ ಇದೆ. There will be a day where we will not even follow a system. ಒಂದು ದಿನ ಬರ್ತದೆ ನಾವು ವ್ಯವಸ್ಥೆಗಳನ್ನು ಮೀರಿ ಹೋಗೋ ಒಂದು ದಿನ ಬರ್ತದೆ. Amen. Amen. Very soon. To cross the system and move forward. ವ್ಯವಸ್ಥೆಗಳನ್ನ ಒಡೆದು ಮುಂದೆ ಹೋಗೋದಕ್ಕಾಗಿ ನೀವು ತಯಾರಾಗಿದ್ದೀರಾ? Amen. Amen. You will be ready, no brother? Yes. Yes. Are you ready? Yes. Yes, we will do it. ನಾವು ಮಾಡ್ತೇವೆ. Because we are not here to live some normal life, die one day and go. No. ನಾವು ಇಲ್ಲಿರೋದು ಬೇರೆ ಒಂದು ಸಾಧಾರಣವಾದ ಜೀವನ ಮಾಡಿ ಮರಣ ಹೊಂದಿ ಮುಂದೆ ಮೇಲೆ ಹೋಗೋದಕ್ಕಾಗಿ ನಾವು ಇಲ್ಲಿಲ್ಲ. I am here to be recognized by my God. ನನ್ನ ದೇವರಿಂದ ತಿಳಿಯಲ್ಪಡುವುದಕ್ಕಾಗಿಯೇ ನಾನು ಇಲ್ಲಿದ್ದೇನೆ. How nice, no? ಎಷ್ಟು ಒಳ್ಳೆಯದಲ್ವಾ? ಯೋಚನೆ ಮಾಡಿ, ಯಾವುದೋ ದೊಡ್ಡ ಮನುಷ್ಯ ನಾವು ನೋಡ್ಬಿಟ್ಟು ಹೇ ನಿಂಗೆ ಗೊತ್ತು ನನಗೆ ಅಂದ್ಬಿಟ್ರೆ ಎಷ್ಟು ಖುಷಿ ಪಟ್ಬಿಡ್ತೇವೆ. Just imagine if a great person comes there and that person says I know this man. How proud you will be. Then imagine about the Creator recognizing you. ಹಂಗಂದ್ರೆ ನಿಮ್ಮ ಸೃಷ್ಟಿಕರ್ತನೇ ನಿಮ್ಮನ್ನು ನೋಡಿ ನನಗೆ ಗೊತ್ತು ಇವನು ಅಂತ ಹೇಳೋದು ಎಷ್ಟು ಚೆನ್ನಾಗಿರ್ತದೆ. ಹೆಂಗಾಗತ್ತೆ ಗೊತ್ತಾ? ನನ್ನ ದೇವರನ್ನು ನೋಡಿ I know him. If just ನಿಮ್ಮ ದೇವರು ನೋಡಿ ಹೇಳ್ತಾನೆ ನನಗೆ ಗೊತ್ತು ಇವನು. I know this brother John Peter. ಈ ಸಹೋದರನು ನನಗೆ ಚೆನ್ನಾಗಿ ಗೊತ್ತು. I have seen him giving fruits for me. ನನಗಾಗಿ ಫಲ ಕೊಡುವುದನ್ನು ನಾನು ನೋಡಿದ್ದೇನೆ. I don't push him somewhere. ಅವನನ್ನು ಆಚೆ ತಳ್ಳಬೇಡಿ ನೀವು. Bring him closer to me. ಅವನ ಹತ್ರ ತಗೊಂಡು Bring him closer to me. ಇನ್ನೂ ಹತ್ರ ತೆಗೆದುಕೊಂಡು ಬನ್ನಿ. He is mine. I recognize him. I recognize him. ನಾನು ಅವನನ್ನು ತಿಳಿದಿದ್ದೇನೆ. Glory to God. ದೇವರೊಬ್ಬರಿಗೆ ಮಹಿಮೆ ಉಂಟಾಗಲಿ. We want everyone to be recognized. ಇಲ್ಲಿರುವ ಎಲ್ಲರೂ ತಿಳಿಯಲ್ಪಟ್ಟವರಾಗಿರಬೇಕು.
Take it if you want it. ನಿಮಗೆ ಬೇಕಂದ್ರೆ ತೆಗೆದುಕೊಳ್ಳಿ. Just leave it if you don't. ಇಲ್ಲ ಅಂದ್ರೆ ಬಿಟ್ಟುಬಿಡಿ. As a prophet of God, God has sent me to tell it. I have told it. ಒಬ್ಬ ಪ್ರವಾದಿಯಾಗಿ ದೇವರು ಹೇಳಿದ್ದನ್ನು ನಾನು ಹೇಳಿದ್ದೇನೆ, ನಾನು ಮುಗಿಸಿದ್ದೇನೆ. Yes. Amen. How many of you all want to take it? ಎಷ್ಟು ಜನ ಇದನ್ನು ಅಂಗೀಕರಿಸಕ್ಕೆ ಸಿದ್ಧರಾಗಿದ್ದೀರಾ? ಎಷ್ಟು ಜನ ಇದು ನಾನು ಎತ್ಕೊಂತೇನೆ. I will from today I will start living as though my God will recognize me. ಇವತ್ತಿನಿಂದ ನನ್ನ ದೇವರು ತಿಳಿಯಲ್ಪಡುವ ಹಾಗೆ ನಾನು ಜೀವನ ಮಾಡ್ತೇನೆ ಅಂತ ಎಷ್ಟು ಜನ ಹೇಳ್ತೀರಾ? Amen. Amen. ನಿಜವಾಗ್ಲೂ it's not a fun. See, I can give a lot of examples, but ನಾನು ಇವಾಗ ಡೀಪಾಗಿ ಹೋಗಿ ಇಷ್ಟಪಡಲ್ಲ. ಯೋಬ ಕಥೆ ಎಷ್ಟು ಜನ ಗೊತ್ತು? How many of you know the story of Job? ಯೋಬ ಹತ್ರ ಸೈತಾನ್ ಹೋಗ್ತಾರೆ ಅಲ್ವಾ? ಸೈತಾನ್ ಯೋಬ ಬಗ್ಗೆ ಮಾತಾಡ್ತಾರೆ, ದೇವರು ಯೋಬ ಬಗ್ಗೆ ಮಾತಾಡ್ತಾರೆ. No, when Satan goes to God, who talks about Job? Is it Satan talking about Job or God talking about Job? ಪಕ್ಕನಾ ಶೋರ ನೀವು ಹಿಸ್ಟ್ರಿ ತೆಗೆದು ನೋಡಿ. ಯೋಬ ಬಂದ್ಬಿಟ್ಟು ಇಸ್ರಾಯೇಲ್ ಜನರು ಬದುಕಿದಾಗ ಜೀವಿಸಿದ ಒಂದು ಮನುಷ್ಯ. You know, you take the history, Job was a person who lived in the people of Israel's time. ಅವನು ಯಹೂದ್ಯ ಅಲ್ಲ. He was not a Jew. ಹಲೋ, ಅವನು ಯಹೂದ್ಯ ಅಲ್ಲ. He was not a Jew. ಬಟ್ ಪ್ರತಿದಿನ ಏನ್ ಮಾಡ್ತಾ ಇದ್ದ? But every day what he was doing? ಏನ್ ಮಾಡ್ತಾ ಇದ್ದ? ಯಜ್ಞ. He was sacrificing. That is why when God is sitting in the heaven, ಅದಕ್ಕಾಗಿ ದೇವರು ಪರಲೋಕದಲ್ಲಿ ಕುಳಿತಿದ್ದಾಗ, midst of the heavenly beings, ಆ ಪರಲೋಕದ ಎಲ್ಲಾ ದೇವದೂತರ ಮುಂದೆ Satan is coming. ಆ ಸೈತಾನನು ಬರ್ತಾ ಇದ್ದಾನೆ. God is telling. ದೇವರು ಹೇಳ್ತಾ ಇದ್ದಾರೆ, ಇಸ್ರಾಯೇಲ್ಗಳಿದ್ದಾರೆ, ಎಷ್ಟು ಜನ ಇದ್ದಾರೆ. There are many Israels there. ಎಷ್ಟು ಉನ್ನತವಾದ ಉತ್ತಮವಾದ ಜನಗಳು ಬಾಳ್ತಾ ಇದ್ದಾರೆ. You know, there is such a great and great people are living in this earth. But God is telling. ಆದರೆ ದೇವರು ಹೇಳ್ತಾ ಇದ್ದಾರೆ, ಸೈತಾನನೇ, sorry, not you, I'm just telling, Satan, ಸೈತಾನನೇ, have you what is the word exactly? Considered my son. ಅವ್ರು ಹೇಳ್ತಾ ಇದ್ದಾರೆ, ನೀನು ನನ್ನ ಮಗನನ್ನು ನೋಡಿದೀಯಾ ಎಂಬುದಾಗಿ. ಕೇಳಿಸ್ಕೊಂಡಿದ್ದೀರಾ? ದೇವ್ರು ಹೇಳ್ಬೇಕು, ನೋಡಿದ್ಯಾ ಅಲ್ಲಿ ನನ್ನ ಮಗನ್ ಹೆಂಗಿದ್ದಾನೆ ಅಂತ. That is how God recognizes you. And the God should say, have you seen my son? That's how God should recognize you. ಹಿಂಗೆ ಎಷ್ಟು ಜನ ಇದ್ದಾರೆ ಲೋಕದಲ್ಲಿ. There are many people. ಎಷ್ಟು ಜನ ಬಲಿ ಕೊಡ್ತಾರೆ. There are many people giving the sacrifice. ಬಟ್ ಆ ಒಂದು ಸ್ಟೇಟ್ಮೆಂಟ್ ದೇವ್ರು ಕೊಡ್ತಾರೆ, ನನ್ನ ಸೇವಕನ ಯೋಬನನ್ನು ನೋಡಿದ್ಯಾ, ಅವನ ತರ ಉತ್ತಮನು ಇನ್ನೊಬ್ನು ಲೋಕದಲ್ಲಿ ನಾನು ಕಂಡಿಸಿ. God is giving statement. God himself saying, have you considered my servant Job? There is no one like him on this earth. ಸ್ಟೇಟ್ಮೆಂಟ್ ಬೇಕು. How many of you wants this kind of statement? ಹಾಗಾದ್ರೆ ಯೋಬನ್ ಬಿಟ್ಟು ಯಾರನ್ನು ದೇವರು ಎಕ್ಸೆಪ್ಟೇ ಮಾಡಿಲ್ವಾ? Is that the mean God did not accept anyone other than Job? ಎಲ್ಲರೂ ಎಕ್ಸೆಪ್ಟ್ ಮಾಡಿದ್ರು. Yes, everyone was accepted. ಎಲ್ಲ ಯಜ್ಞಗಳನ್ನ ದೇವರು ಎಕ್ಸೆಪ್ಟ್ ಮಾಡಿದ್ರು. God accepted all kind of sacrifices. ಆದ್ರೆ ಯೋಬನ ನೋಡಿ ದೇವರು ಕನ್ಸಿಡರ್ ಮಾಡಿದ್ರು, ರೆಕಗ್ನೈಸ್ ಮಾಡಿದ್ರು. But only to Job God said, ನಾನು ನಿನ್ನ ಅಂಗೀಕರಿಸುತ್ತೇನೆ, ನಿನ್ನ ನಾನು ತಿಳಿದಿದ್ದೇನೆ ಎಂಬುದಾಗಿ ದೇವರು ಹೇಳಿದ್ರು. I want PJIC people to be recognized and considered by my God. ಅದರ ಹಾಗೆ PJIC ಜನರು ಸಹ ನಮ್ಮ ದೇವರಿಂದ ಅಂಗೀಕರಿಸಲ್ಪಟ್ಟು in the mighty name of Jesus. Amen. Amen. Be considered by your God from today in the name of Jesus. ಯೇಸುವಿನ ನಾಮದಲ್ಲಿ ಇಂದಿನಿಂದ ನಿಮ್ಮ ದೇವರ ಮುಖಾಂತರ ತಿಳಿಯಲ್ಪಟ್ಟವರಾಗಿರಿ. Your blood, your cells should speak to God. ನಿಮ್ಮ ಜೀವಕೋಶಗಳು ದೇವರೊಂದಿಗೆ ಮಾತನಾಡಬೇಕು. Amen. Amen. ಮತ್ತೆ ಕೇಳಿ ಟ್ರೂತ್ ನ. Just go back and listen to this one more time. ನಿಜವಾಗ್ಲೂ ನೀವು ಇದನ್ನ ತಕೊಂಡು ಹೋದಾದ್ರೆ ಮೈಯೆಲ್ಲ ರೋಮಾಂಚನ ಆಗುತ್ತೆ. You know, if you truly accept this, you will have goosebumps in your body. From today many of you are being considered by God. ಇವತ್ತು ಅನೇಕರು ಅಂಗೀಕರಿಸಲ್ಪಡವರಾಗಿದ್ದೀರಾ. Because of the decision you are going to take from today, you are going to be considered by God. ಇವತ್ತಿನಿಂದ ನೀವು ಮಾಡುವ ಆಯ್ಕೆಗಳ ಮುಖಾಂತರ ನೀವು ತಿಳಿಯಲ್ಪಟ್ಟವರಾಗಿದ್ದೀರಾ. ಇವತ್ತಿನಿಂದ ಅನೇಕರು ದೇವರು ರೆಕಗ್ನೈಸ್ ಮಾಡುವ ಹಾಗೆ ನಿಮ್ಮ ಜೀವಿತಗಳು ಮಾರ್ಪಡುವಂತದಾಗಿದೆ. You know, your life will be transformed into a life that is being accepted. Receive that in the name of Jesus. ಯೇಸುವಿನ ನಾಮದಲ್ಲಿ ಅದನ್ನು ಪಡೆದುಕೊಳ್ಳಿ. Amen. Amen.